ಹೃದಯಾಘಾತಕ್ಕೆ ಏನೇನು ಕಾರಣಗಳು ಇದ್ದಿರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗ ಎಲ್ಲರ ಕೈಯಲ್ಲಿ ಕೂಡ ಮೊಬೈಲ್ ಒಂದಲ್ಲ, ಒಬ್ಬರ ಕೈಯಲ್ಲಿ ಏನಿಲ್ಲ ಅಂದ್ರೆ ಒಂದು 2 ಮೊಬೈಲ್ ಇರುತ್ತೆ ಮಿನಿಮಮ್. ಹೆಚ್ಚು ಮೊಬೈಲ್ ಬಳಸೋರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ಈ ರೀಲ್ಸ್ ನೋಡುವಂತಹ ಗೀಳು, ವ್ಲಾಗ್ ವೀಕ್ಷಣೆ ಮಾಡುವಂತಹ ಗೀಳು ನಮ್ಮ ಹೃದಯಕ್ಕೆ ಕುತ್ತು ತರ್ತಾ ಇದೆ ಅನ್ನೋ ಆಘಾತಕಾರಿ ವಿಚಾರ. ಮೊಬೈಲ್ ವಿಕಿರಣದಿಂದ ಕೂಡ ಅಂದ್ರೆ ರೇಡಿಯೇಷನ್ನಿಂದ ಕೂಡ ಹೃದಯಕ್ಕೆ ಸಮಸ್ಯೆಗಳು ನೇರವಾಗಿ ಆಗ್ತಾ ಇದೆ. ಹೃದಯದ ಬ್ಲಡ್ ಫ್ಲೋ ಇದೆಯಲ್ಲ, ಅದು ವಿಪರೀತವಾಗಿ ಪ್ರೆಷರ್ಗೆ ಒಳಪಡ್ತಾ ಇದೆ ಅನ್ನೋದು ಹಲವು ತಜ್ಞರ ಮಾಹಿತಿ ಆಗ್ತಾ ಇದೆ. ಮೊಬೈಲ್ ವಿಕಿರಣದಿಂದ ಹೃದಯಕ್ಕೆ ನೇರ ಘಾಸಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಹೀಗಾಗಿ ಶಾಕಿಂಗ್ ಅಂಶವನ್ನು ತಜ್ಞರು ಬಿಚ್ಚಿಡ್ತಾ ಇದ್ದಾರೆ. ಸ್ಕ್ರೀನ್ ಟೈಮ್ನ ಕನ್ಸಂಪ್ಷನ್ನಿಂದ ಕೂಡ ಹೃದಯ ವೀಕ್ ಆಗ್ತಿದೆಯಂತೆ. ಸಾಕಷ್ಟು ಜನ ಮೊಬೈಲ್ಗೆ ಅಂಟ್ಕೊಂಡು ಕುಳಿತುಕೊಳ್ಳೋದ್ರಿಂದ ಈ ಹೊರಗಡೆ ಹೋಗ್ತಕ್ಕಂಥದ್ದು, ಈ ಫಿಸಿಕಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದೂ ಕೂಡ ತುಂಬಾ ಜನ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ 24 ಗಂಟೆ ಮೊಬೈಲ್ಗಳಲ್ಲಿ ಇವರು ತಲ್ಲೀನಾಗಿರ್ತಾರೆ. ಸೊ ಇದರಿಂದ ಇವ್ರಿಗೆ ಕಂಟಿನ್ಯೂಸ್ ಆಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಕೂಡ ಎಫೆಕ್ಟ್ ಆಗುತ್ತೆ. ತಲೆನೋವು ಬರ್ತಕ್ಕಂಥದ್ದು, ತಲೆ ಸುತ್ತು ಬರ್ತಕ್ಕಂಥದ್ದು, ಹಾಗೆ ಜೋಮ್ ಬರ್ತಕ್ಕಂಥದ್ದು. ಸೊ ಎಲ್ಲೋ ಒಂದು ಕಡೆ ಇವ್ರಿಗೆ ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು, ಇರಿಟಬಿಲಿಟಿ ಜಾಸ್ತಿ ಆಗೋದು, ಬೇರೆಯವ್ರ ಜೊತೆ ಸರಿಯಾಗಿ ಮಿಂಗಲ್ ಆಗಲ್ಲ, ಈ ಕಮ್ಯುನಿಕೇಶನ್ ಅಷ್ಟಾಗಿ ಇರೋದಿಲ್ಲ. ಸೊ ಏನೇ ಸಣ್ಣ ಪುಟ್ಟ ಮಾತಾಡಿದ್ರು ಕೂಡ ತುಂಬಾ ಸಿಡ್ಕಂಥದ್ದು, ಸ್ಟಡೀಸ್ ಕಡೆ ಗಮನ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಸೊ ಇವೆಲ್ಲಾನು ಕೂಡ ಈ ಮೊಬೈಲ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಅಂತಾನೆ ಹೇಳ್ಬೋದಾಗಿದೆ. ಇದರ ಜೊತೆಗೆ ಯಾವಾಗ ಇವರು ತುಂಬಾ ಈ ಮೊಬೈಲ್ ಅನ್ನ ಹೃದಯಕ್ಕೆ ಹತ್ರ ಇಟ್ಕೊಂಡಿರ್ತಾರೆ, ಈ ಹಾರ್ಟ್ ರೇಟ್ ಕೂಡ ತುಂಬಾ ವೇರಿಯಬಲ್ ಆಗುತ್ತೆ. ಸೊ ಇವೆಲ್ಲ ಇಂಡೈರೆಕ್ಟ್ ಆಗಿ ನಮ್ಮ ಹೃದಯದ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಇದಕ್ಕೆ ನಮಗೆ ಇನ್ನು ಲಾಂಗ್ ಟರ್ಮ್ ಸ್ಟಡೀಸ್ ಕೂಡ ಆಗ್ಬೇಕಾಗಿದೆ ಇದನ್ನ ಪ್ರೂವ್ ಮಾಡೋದಕ್ಕೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್, ಹಿಂದೆ ಕೂಡ ಮೊಬೈಲ್ ಅನ್ನು ಮಲಗಬೇಕಾದ್ರೆ ತಲೆ ಹತ್ರ ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ರು. ಅದೊಂದು ತಕ್ಕ ಮಟ್ಟಿಗೆ ಪ್ರೀ ಕೋವಿಡ್ ಎಲ್ಲ ಫಾಲೋ ಮಾಡ್ತಾ ಇದ್ರು. ಬಟ್ ಪೋಸ್ಟ್ ಕೋವಿಡ್ ಎಲ್ಲ ಬದಲಾಗಿದೆ. ಬೆಳಗ್ಗೆ ಎದ್ದೇಳೋದು ಕೂಡ ವಾಟ್ಸಪ್ ಸ್ಟೇಟಸ್ ನೋಡೋದ್ರ ಮುಖಾಂತರನೇ. ಮೊಬೈಲ್ ಮನೆ ಹಾಳು ಅಂತ ಇದ್ರು, ಈಗ ಮೊಬೈಲ್ ಹೃದಯವನ್ನು ಹಾಳು ಮಾಡ್ತಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಉಳಿದಂತೆ ಏನೇನು ಮಾಹಿತಿ ಕೊಡ್ತೀರಿ ಮಮತಾ? ಖಂಡಿತವಾಗೂ ಈಗ ದೈಹಿಕ ಚಟುವಟಿಕೆಗಿನ್ನ ಮಕ್ಕಳು ಮೊಬೈಲ್ನಲ್ಲೇ ಮುಳುಗೋಗ್ತಾ ಇದ್ದಾರೆ. ತಜ್ಞರು ಬಿಚ್ಚಿಟ್ಟಿರುವಂಥ ಮಾಹಿತಿಯ ಪ್ರಕಾರವಾಗಿ ಸುಮಾರು 2 ರಿಂದ 3 ಗಂಟೆ 4 ಗಂಟೆವರೆಗೂ ಕಡೆವರೆಗೂ ಕೂಡ ಮೊಬೈಲ್ ಸ್ಕ್ರೀನನ್ನು ಬಳಸಿದರೆ, ಮೊಬೈಲನ್ನು ನೋಡ್ತಾ ಇದ್ದರೆ ಅವ್ರಿಗೆ ಹೃದಯಕ್ಕೆ ಅಪಾಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಕಾರಣ ಅವ್ರಿಗೆ ಯಾವುದೇ ಚಟುವಟಿಕೆ ಇಲ್ಲದೇ ಕುಂತಲ್ಲೇ ಕುಂತು ಬೊಜ್ಜು ಬೆಳೆಯುವಂಥದ್ದು, ಜೊತೆಗೆ ದೈಹಿಕವಾಗಿ ದಪ್ಪ ಆಗುವಂಥದ್ದು, ಆ ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇರುವಂಥದ್ದು, ಅವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅಂತ ಒಂದು ರೀಸನನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕೆ ಮೊಬೈಲ್ ಬಳಕೆಯಿಂದಾಗಿ ಹೃದಯಾಘಾತಗಳಾಗ್ತವೆ ಮತ್ತು ಅನಾರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ವಿವರವಾಗಿ ತಜ್ಞರು ಮಾಹಿತಿಯನ್ನು ಬಿಚ್ಚಿಡಿರುವಂಥದ್ದು. ಇದರ ಮಧ್ಯೆ ಮೊಬೈಲನ್ನು ಬಳಕೆ ಮಾಡೋದಕ್ಕೆ ಮಕ್ಕಳನ್ನ ಸುಂದರಿಸೋದಕ್ಕೋಸ್ಕರ ಪೋಷಕರನ್ನೇ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟು ಗೇಮ್ ಇಟ್ಕೊಡುವಂಥದ್ದು ಅಥವಾ ಬೇರೆ ರೀತಿಯಾದಂಥ ಬೇರೆ ವಿಡಿಯೋಗಳನ್ನು ಇಟ್ಕೊಡುವಂಥದ್ದು, ನೋಡುವಂಥದ್ದು. ಹೀಗಾಗಿ ಮೊಬೈಲ್ ಬಳಕೆ ಹೆಚ್ಚಾಗಿ ಆಗಿರುತ್ತದೆ. ಅದರಿಂದ ಆಗುವಂಥ ಪರಿಣಾಮಗಳೇನು ಅಂತೇಳಿ ಈಗಾಗಲೇ ವೈದ್ಯರು ಮತ್ತು ತಜ್ಞರು ಹೇಳ್ತಾ ಇದ್ದಾರೆ. ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಈ ರೀತಿಯಾಗಿ ಅನಾರೋಗ್ಯಕ್ಕೆ ಮತ್ತು ಹೃದಯಾಘಾತಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ವಿಕಿರಣಗಳಿಂದನೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅಂತೇಳಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಿಯಂತ್ರಣ ಮಾಡಬೇಕಾಗುತ್ತೆ. ಹಾಗಾಗಿ ಆರೋಗ್ಯ ಇಲಾಖೆ ಕೂಡ ಮೊಬೈಲನ್ನು ಬಳಕೆ ಮಾಡಬಾರ್ದು, ಮಕ್ಕಳಿಗೆ ಕೊಡಬಾರ್ದು ಅಂತ ಕೂಡ ಒಂದಷ್ಟು ಜಾಗೃತಿ ಕ್ರಮಗಳನ್ನು ಬಿಡುಗಡೆ ಮಾಡ್ತಾ ಇದ್ರು ಕೂಡ ಅದನ್ನು ಪಾಲನೆ ಆಗ್ತಾ ಇಲ್ಲ. ಈಗ ಹೆಚ್ಚಾಗಿ ಮೊಬೈಲ್ ಬಳಕೆ ಆಗ್ತಾ ಇರುವಂಥದ್ದು. ಇದರಿಂದ ಆಗುವಂಥ ಸಮಸ್ಯೆಗಳೇನು ಅಂತೇಳಿ ಈಗ ಬಿಚ್ಚಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆ ಕೂಡ ಕೈಗೊಳ್ಳಬೇಕಾಗುತ್ತೆ. ಸ್ವತಃವಾಗಿ ಪೋಷಕರಲ್ಲೇ ಅದು ಬರಬೇಕಾಗುತ್ತೆ. ಮಕ್ಕಳಿಗೆ ಮೊಬೈಲನ್ನು ಕೊಡಬಾರ್ದು, ಅದರಿಂದ ಆಗುವಂಥ ಅನಾಹುತಗಳು ಏನು, ಕಣ್ಣಿಗೆ ಮತ್ತು ಹೃದಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದನ್ನು ಪೋಷಕರು ಕೂಡ ಸ್ವಯಂಕೃತವಾಗಿ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಬೇಕಾಗುತ್ತೆ. ಮಮತಾ, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಮೊಬೈಲ್ನಿಂದ ಆಗುವ ದುಷ್ಪರಿಣಾಮಗಳು ಒಂದೆರಡಲ್ಲ, ನೀವು ಹೆಂಗೆ ಅದನ್ನು ಬಳಸ್ಕೋತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ.